सप्ताश्वरतमारूढं प्रचण्डं कश्यपात्मजम् श्वेतपद्मधरं देवं तं सूर्य प्रणमाम्यहम् तं सूर्य प्रणमाम्यहम्। ॐ नमो ಹರಿಯಲಾರದ ಘೋರಸಲ್ ದೇಹದಾದಿಯೊಳಗಿದೆ ಹರಿಯಲಾರದ ಘೋರಸಲ್ ದೇಹದಾದಿಯೊಳಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿದು ಮಕರ ಹರಿಯಲಾರದ ಘೋರ ಸಂದೇಹ ಬಾಂಧವರೆಂಬ ಪಾದಕ್ಕೆ ಇಂದು ಸಿಲುಕಿ ನೊಂದೆ ತಾಪದೆ ಬಂಧು ಬಾಂಧವರೆಂಬ ಪಾದಕ್ಕೆ ಇಂದು ಸಿಲುಕಿ ನೊಂದೆ ತಾಪ ನೀಗಿತೋ ಜನಯ ಗೈಯದೆ ನೀಗಿತೋ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ. ಕುಮಾರಕರ್ಣ, ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀವು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವರ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಏನು ಕುಂತಿ? ನನ್ನ ಹೆತ್ತ ತಾಯಿ ಅಮ್ಮ. ಕೀರ್ತಿಶೀಲನಾಗು ಕಂದ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ,
ತೋರಿದೆ ಕುವರನ ಪೊರೆದೆ ಕರುಣೆಯ ತೋರಿದೆ ಕುವರನ ಪೊರೆದೆ ಎಲ್ಲಿಗೆ ಈ ಋಣವ ಎಲ್ಲಿಗೆ ಈ ಋಣವ ತೀರಿಸಲಿಲ್ಲ ಜನಿಸಿದ ಮರುಕ್ಷಣವೇ ಜಲಗದೆ ಎಂದೇ ಅಮ್ಮ ಜನನಿ ಅಮ್ಮ ಜನಿಸಿದ ಮರುಕ್ಷಣವೇ ಜಲಗದೆ ಎಂದೇ ಮಗುವ ಮನಾರಾಗ ಏನು ಮಗುವ ಮನಾರಾಗ ಏನು ಜನರಿ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಜರವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನೊಂದು ತಾಯಿ ಅಮ್ಮ ನಾ ಮಾಡಿದ ಅಪರಾಧ ಏನೊಂದು ತಾಯೇ ಅಕ್ಷಮ್ಯವೆನಿಸಿ ಜೀವವ ತೋರೆಯೇ ಅಕ್ಷಮ್ಯವೆನಿಸಿ ಜೀವವ ತೋರೆಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಜನನಿ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದು ಐವರ ಮಾತೆ ನಿನಗಿರುವುದು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಜನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವೇನು ತಾಯಿ ಅಯ್ಯೋ ಅಲ್ಲಿರುವ ಜಲಚರಗಳು ನನ್ನನ್ನು ತಿನ್ನದೇ ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳೊಂದು ಎಷ್ಟೊಂದು ಮಮತೆಯಿಂದ ಸಾಕಿ ಸರುತ್ತಿರುವಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ ಅಮ್ಮ ನೀನು ನನ್ನ ಹೆತ್ತ ತಾಯಿ ಆ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿ ನಾನು ಪರಮ ಪಾಪಿಯಾಗುವೆನು ಇಷ್ಟು ದಿವಸಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ ಪಾಪಿಯಾದ ನನ್ನ ಮೇಲೆ ಕರುಣೆಯನ್ನು ತೋರಿದೆಯಲ್ಲ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಕಂದ
ಅಮ್ಮ ನೀನು ಬದುಕಿದ್ರೆ ಎಂಬ ವಿಚಾರವನ್ನು ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲು ಕಾತರನಾಗಿ ಓಡಿ ಬಂದಿರುವರು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಗಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದು, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ಅಂತಹ ಭಾಗ್ಯ ನನಗೆ ಎಲ್ಲಿಂದ ಲಭಿಸಬೇಕು? ಈಗಲಾದರೂ ಪಾಂಡವರೊಡನೆ ಸೇರಿ ರಾಜಭಾರವನ್ನು ಮಾಡುವಂತೆ ಬಾ ಕಂದ. ನೀನು ವೀರಮಾತೆ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳುವ ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾಡಲಾರೆ. ಅಮ್ಮ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು. ಸೌಭಾತ್ರ ದಾನ ಮಾಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾದು ನನ್ನನ್ನೇ ನಂಬಿ ಯುದ್ಧ ಓಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ
ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಅಮ್ಮ, ಸರ್ವದಾ ಹಾಗಲಾರದು. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ ತಾಯಿ, ಪರಾನ್ಮುಖ. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಇದುವರೆಗೂ ಅಮ್ಮ, ಇದುವರೆವಿಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ. ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಮಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವು ಎಲ್ಲಿಂದ ಬಂದಿತು ತಾಯಿ? ಕುಮಾರ, ನಾನು ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮುಡಿಯುವೆನು. ಕುಮಾರ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲ ದೂಡಿ ಬಿಟ್ಟಾಗ ಮನ್ನಣೆಯಿಂದ ಸಾಕಿ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ತನ್ನ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಉದ್ದ ಓಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಮಾ, ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕುಮಾರ, ಅಮ್ಮ, ನಾಡಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅಮ್ಮ, ಅವರನ್ನು ಉಳಿಸಿಕೊಡು ಕಂದ. ಅಮ್ಮ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಕಟ್ಟ ಕಡೆಯದಾಗಿ ಕುಮಾರ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡಬೇಕಂದ. ಅದು ಹೇಳುತ್ತಾಯಿ ಎತ್ತ ಕರಣಿ. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೆನಮ್ಮ. ನುಡಿದುದಂ ನಡೆಸಲಾರದ ಕೊಡುಗೂಳನೆ ಈ ಸೂರ್ಯತನನ ಜನನೇ. ಬಿಡು ಬಿಡು ಮನದ ಬೆದೆಯನು ನೀ, ಬಿಡು ಬಿಡು ಮನದ ಬೆದೆಯನು ನೀ, ನಡೆಸುವೆ ನಿನ್ನಾಣೆ ಧರ್ಮಜನಾಣೆ ಮರ್ಪಿತನಾಣೆ ಜನನೇ ಜನನೇ. ಕುವರನೆ ಕೇಳು ಕರ್ಮದಯ, ಹರೆಯೊಳು ನಿನಗೆ ಸರಿಸಮನಾರೋ
ಹೇಳಿಬಿಟ್ಟೆ. ಯೋಧನ, ಈಗಲೀಗ ನೀನು ಕೆಟ್ಟಯ್ಯ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ದೊಡ್ಡ ಬಾಡುವನ್ನು ಪುನಃ ತೊಡಬೇಡುವೆಂದು ವಾಗ್ದಾನವನ್ನು ಪಡೆದೆ. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ. ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲು ಕಟ್ಟ ಕಡೆಯು ಕರ್ಮದಾದಿಗೆ ಕಾಲಿಡಲು ಇದೋ ಕೊಡುವೆನು ಬಾಧಯ ಬಿಡು ಜೀತೆಯ ಜನನಿ ಬಾಧೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯೋ ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯೋ ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲು ಇಳಿದು ಬರಲಿ, ಈ ದರೆಯು ಬಿರಿದು ನಿಲ್ಲಲಿ. ಮುಗಿಲು ಇಳಿದು ಬರಲಿ, ಈ ದರೆಯು ಬಿರಿದು ನಿಲ್ಲಲಿ. ನಿನ್ನಾಣ ಸತ್ಯವಮ್ಮ, ನಿನ್ನಾಣ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ ಜನನಿ. ಅಮ್ಮ ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೆಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸದೇ ಹೋದು. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಸತ್ಯವಾಗಿ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆನು ಕಂದ. ಸತ್ಯವಾಗಿ ನಡೆಸುವನಮ್ಮ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಅಮ್ಮ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ಅಮ್ಮ, ಸತ್ಯಸಂಧನಾದ ಧರ್ಮರಾಯರ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕು ಹೇಳಿಕೊಳ್ಳುವೆನು ತಾಯಿ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಹೇ ವಿಧಿ, ವಿಧಾತನ ನಾಟಕ ಬಲ್ಲವರ ಮಾನವ ಜೀವ ಮೋಹ
ಗೈದ ಮೋಸದಿಂದ ಗದೀನನಾದ ಜಗದೀ ಎನ್ನಯ ಬಾಳು ಕಳ್ಳೀರ ತೆರದಿ ಕಾಯುವರಾರೋ ದೀನನ ದಯದಿ ಕಾಯುವರಾರೋ ದೀನನ ದಯದಿ ಕೊರೆಗಾಣಿ ಜಯ ಕರ್ಮದ ಬಂಧನ ಕೊನೆಗಾಣಿ ಜಯ ಕರ್ಮದ ಬಂಧನ ದಾರಿಯು ಕಾಣದ ಅಂದನ ತೆರನಾದೆ ದಾರಿಯು ಕಾಣದ ಅಂದನ ತೆರನಾದೆ ಜಗದೀ ಗೈದ ಜಗದೀ ಉಳಿಸಿದೆ ಕಣ್ಣೀರ. ಹೇ ವಿಧಿ, ಪ್ರಾತಃ ಕಾಲದ ಉದಯಗೀತೆಯು ಮೃತ್ಯುನ ತೂರಿಸರವಾಗಿ ಕೇಳಿ ಬರುತ್ತಿದೆಯಲ್ಲ. ಬೆಳಗಿನ ಜಾವದಲ್ಲಿ ವೀಣುವರದಲ್ಲಿ ಕೂಗುತ್ತಿರುವ ಗೂಬೆಗಳ ಮಂಗಲ ಸ್ವರ ಕೇಳಿ ಬರುತ್ತಿದೆ. ಕುರುಕ್ಷದ ಪರಂಪರೆಯಲ್ಲಿ ಯಾವ ಪರಂಪರೆಯು ಈ ದಿನ ಪ್ರಾರಂಭವಾಗಲಿದೆ. ದಯಾಮಯ, ಈ ಗಾಂಧಾರಿ ಲಲಾಟದಲ್ಲಿ ಎಂತಹ ಕರುಣಾಜನಕ ಕಥೆಯನ್ನು ಬರೆದಿರುವೆ ದೇವ. ಅಮ್ಮ ಅಮ್ಮ, ನಿನ್ನ ಸಲುವಾಗಿಯೇ ಕಾತರಳಾಗಿದೆ. ರಾತ್ರಿಯಲ್ಲೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ ಪರಂಪರೆಗಳು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವಾಗಿದೆ. ಅಮ್ಮ, ಈ ದಿನ ನಾನು ಯುದ್ಧಕ್ಕಾಗಿ ಹೊರಟಿರುವೆನು. ನನ್ನನ್ನು ಆಶೀರ್ವಾದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಬೇಡುವುದಿಲ್ಲ ತಾಯಿ. ಈಗಾಗಲೇ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿಮಗೆ ತಿಳಿದಿಲ್ಲವೇ ಮಾತಾ? ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದಲೇ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದೆ. ಸ್ನೇಹ, ವಾತ್ಸಲ್ಯ, ಪ್ರೀತಿ, ತಿಲಾಂಜಲಿ ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆ ಎಂದು ಮಾತನಾಡುವ ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಫಲವ. ಕುಮಾರ, ನನ್ನ ಮಾತನ್ನು ಕೇಳು. ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಯುದ್ಧವನ್ನು ನಿಲ್ಲಿಸಿಬಿಡು. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಹಡೆದ ವೀರಮಾತೆಯಾದ ನೀವು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವುದೇ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಧರ್ಮವನ್ನು ಪರಿಪಾಲನೆ ಮಾಡುವನು. ನನ್ನನ್ನು ಆಶೀರ್ವಾದಿಸುತ್ತಾಯೇ. ನಿನ್ನ ಚಲದಾದಿರೇ ಕವೆ ಕುರುವಂಶಧವನ ಜಯವೇಗೆ ಗುರುನಂದನ. ಕುಮಾರ, ಅಮ್ಮ, ನನ್ನ ಮಾತನ್ನು ಕೇಳುತ್ತಲ್ಲ? ದುಡುಕಿನಿ ಕೆಡಬೇಡ, ಕೆಡುಕನ ಪಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನ ಪಿಸಬೇಡ.
ಗಾಂಧಾರ ವಂಶಜ ನಂದಿನಿ ಶತಸುತರ ಪಡೆದ ಮಹಾಜನನೇ ವರಗಾಂಧಾರ ವಂಶಜ ನಂದಿನಿ ಶತಸುತರ ಪಡೆದ ಮಹಾಜನನೇ ರಾಮುಲವೇಗೆ ಪಡೆದು ಅಮ್ಮ ವ್ಯಾಕುಲವೇಗೆ ಪಡೆದು ಚಿಂತೆ ಚಲದಂಕ ಮಲ್ಲನ ಚಲವನ್ನು ಅರಿತು ತಾಯೇ ಚಲದಂಕ ಮಲ್ಲನ ಚಲವನ್ನು ಅರಿತು ಭಯವೇಕೆ ಬಿಡು ಮಾತೆಯೇ ನಿಮ್ಮ ಪ್ರಿಯ ಬಾಬಿಗೆ ಶ್ರೀಮಂತವದ ಭಯವೇಕೆ ಬಿಡು ಮಾತೆಯೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನಾಡು. ಪಾಂಡವರು 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 ಮಾಡಿದ ಧರ್ಮ ಸಮ್ಮತವೇ ಆದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಪತಿ ಕಾರಣದಲ್ಲಿ ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯನ ಧರ್ಮವಂತಿರಲಿ ಓರ್ವ ಸಾಮಾನ್ಯನ ಧರ್ಮವೂ ಅಲ್ಲ. ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಕೈಯೆಲ್ಲ ನಿಸ್ಸಹಾಯಕನು ಒಪ್ಪದಂತಹ ತಾಟ ಸ್ವಭಾವ. ಅದಕ್ಕಾಗಿ ಅಮ್ಮ ನನಗೆ ಅವರ ಮೇಲೆ ಎಷ್ಟೊಂದು ದ್ವೇಷ. ಅವರು ಭಾರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ಶಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿದ್ದೇನೆ. ನನ್ನನ್ನು ಹಳಸುತ್ತಾಯೇ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ ಕುಮಾರ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ. ನಾನಾ ಶತ್ರುಗಳನ್ನು ಯುದ್ಧಕ್ಕಾಗಿ ಆಹ್ವಾನಿಸುತ್ತೇನೆ. ಆಹ್ವಾನಿಸುತ್ತಿರುವುದಿಲ್ಲ ಶತ್ರುವನ್ನೆಲ್ಲ ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರಥ ಸಿಂಹಾಸನವು ರಥದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ನಮ್ಮ ಕೈಯಲ್ಲಿ ಮಾಂಗಲ್ಯವನ್ನು ಹಿಡಿದು ನಿಲ್ಲಬೇಕಾಗುವುದು. ನಿಲ್ಲಲಿ ಅಮ್ಮ. ನೀನು ಮಾನವನೋ ಇಲ್ಲ ದಾನವನೋ? ಅಮ್ಮ, ನಾನಿನ್ನು ಮಾನವನ ತಾಯಿ. ಮಾನವ ರೂಪದ ಮೇಲೆ ದುರ್ದಾನವನಾದ ಮೇಲೆ ಬಾ ಕುಮಾರ, ಯುದ್ಧಕ್ಕೆ ಹೊರಟವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವೆ. ನನ್ನಿದರಲ್ಲಿ ಮೊಣಕಾಲನೆ ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲಕಡ್ಡಿಯೋ ವಜ್ರಾಯುಧಕ್ಕಿಂತ ಕಠಿಣವಾಗಿದೆ. ಕುಮಾರ, ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಿದೆ. ಯಥೋ ಧರ್ಮಸ್ತಥೋ ಜಯ, 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 ಯಥೋ ಧರ್ಮಸ್ತಥೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತ ಧರ್ಮಕ್ಕನುಗುಣವಾಗಿ ರಣಕಂಕಣ ತೊಟ್ಟು ಚಲದಂಕಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ. ಮಳಗಲಿ ರಣಬೇರುಗಳು. ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗಲ್ಲಿ ರಣಕಹಳೆಗಳು. ಯಾರಾಗಲಿ ನಮ್ಮ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಂದೆ. ಭಗವತ
ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತ ಪುರಾಣ ಮುನಿನಾ ಮಧ್ಯೆ ಮಹಾಭಾರತ ಅದ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬಾ ತ್ವಾಂ ಅನುಸಂದದಾಮಿ ಭಗವದ್ಗೀತ ಭವದ್ವೇಷಿಣಿ ಭಗವದ್ಗೀತಾ ಭವದ್ವೇಷಿಣಿ. ಉಭಯ ಸೈನ್ಯದ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡುವ ವೀರರನ್ನು ನಾನೊಂದು ಸಾರಿ ನೋಡುವೆನು. ಪಾರ್ಥ ವಿಜಯ ಜವದೊಳಿಸಿ ಸೈನ್ಯರವೇ ರಣಭೂಮಿಯ ಪರಿಯ ವಿಜಯ ವಿಜಯ. ಮಹಾಭೀಕರ ಜಯ ಧ್ವನಿ ಬರ. ಪಾರ್ಥ ಪರಮಾತ್ಮ ಮಹಾಭೀಕರ ಜಯ ಧ್ವನಿ ಬರ ಸಹಸ್ರ ಕೃಪಾಣು ಭಯಂಕರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಿಪಟ ಸಮಕ್ರಾಂತ ವಿಜಯ ಜವದೊಳಿಸಿ ಸೈನ್ಯರವೇ ರಣಭೂಮಿಯ ಪರಿಯ ವಿಜಯ ವಿಜಯ. ಅರ್ಜುನ ಅರ್ಜುನ ನಿನ್ನ ಇಚ್ಛೆ ಅಲ್ಲಿ ನೋಡು. ಕೌರವರ ಚದುರಂಗ ಬಲವಾದ ಸಮೇತವು ಮಹಾಸಾಗರಂತೆ ಕಾಣುತ್ತದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಶಲ್ಯ ಶಕುರೊಡನೆ ಸೇನಾ ರಚನೆಯನ್ನು ರೂಪಿಸುತ್ತಿರು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶ್ವ ಶೋಭಿತ ಶ್ವೇತವಸನದಲ್ಲಿ ಕುಳಿತಿರುವವರೇ ಕೌರವರ ಸೇನಾಧಿಪತಿಯ ಭೀಷ್ಮಾಚಾರ್ಯರು. ಅವರು ನಿಮ್ಮ ಪೂಜ್ಯ ಪಿತಾಮಹ ಭರತ ಖಂಡದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನ ಒಂದು ಸಾರಿ ವಂದಿಸು ಪಾರ್ಥ. ಭೀಷ್ಮಂ ಕುರು ಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ ಪಾರ್ಥ, ಇದು ನನ್ನ ಜೀವನದಲ್ಲಿ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ದೀನೋದ್ಧಾನವೇ? ಮಿತ್ರ, ಯಾಕೆ ವಿಚಲಿತನಾಗಿರುವೆ? ಪರಮಾತ್ಮ ಪಾರ್ಥ, ಜನಾರ್ದನ 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 ಮಾಧವ ಮಾಧವ ಪಾರ್ಥ, ಜನಾರ್ದನ ಹರಿ ದೀನೋದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾರಿ ಬೇಡುವೇನು ನಿನ್ನ. ಸಾಧಿಸಲೆಂದು ಹರಿಯುತ್ತವನು ಸಾಧಿಸಲೆಂದು ಹರಿಯುತ್ತವನು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾರಿ ಬೇಡುವೇನು ನಿನ್ನ. ಕೊಲ್ಲಲಾರೆನು ಬಂದು ಬಾಂಧವರನು ಕೊಲ್ಲಲಾರೆ
ಏನು ಹೇಳಲಿ. ಅಂಗ ಪ್ರತ್ಯಂಗಗಳಲ್ಲಿಯೂ ಬೇಸಿಗೆಯ ಬಿಸಿಲಿನಂತೆ ಒಣಗಿದ ಕೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಕಳಚಿ ಕೆಳಗೆ ಬಿದ್ದಿತು. ಪರಮಾತ್ಮ, ನಿಲ್ಲಲು ಕಾಲುಗಳಲ್ಲಿ ಶಕ್ತಿ ಇಲ್ಲದಂತಾಗಿದೆ. ಇವರೆಲ್ಲರೂ ನಮ್ಮ ಬಂಧು ಬಾಂಧವರು, ಗುರು ಹಿರಿಯರು. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. ಈ ಯುದ್ಧವು ನಮಗೆ ಬೇಡ ಪರಮಾತ್ಮ. ಪಾರ್ಥ, ಈ ಇಷಮಾಸ್ವರದಲ್ಲಿ ನಿನ್ನಲ್ಲಿ ಕಶ್ಮಲ ಬಾವು ಹೇಗೆ ಬಿಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಕೈಲಾಗದ ಹೇಡಿಯಂತೆ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಬಿಡ. ಬೇಗ ಯುದ್ಧಕ್ಕೆ ಸಿದ್ಧನಾಗೋ ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟಿರುವ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ಬಿಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರನ್ನು ಕೊಂದು ರಾಜ್ಯಯೋಗ ಅನುಭವಿಸುವ ಇಚ್ಛೆಯು ನನಗಿಲ್ಲ. ಈ ಸೃಜನೋದಯು ನನಗೆ ಸಮ್ಮತವಲ್ಲ ಪರಮಾತ್ಮ. ಪಾರ್ಥ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಜೀರ್ಣಾದ ಆತ್ಮವು ಬೇರೊಂದು ದೇಹವನ್ನು ಆಶ್ರಯಿಸು. ಆಗ ಬೇಕಾದ ಕಾರ್ಯಕ್ಕೆ ಮೂಢನಂತೆ ಚಿಂತಿಸಿ ಬಲವಿಲ್ಲ. ಬೇಗ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾತ್ಮನಾಗಿ ಪಡುವ ಪರಮಾತ್ಮ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯನ್ನು ಮಾಡು. ಕರಾಳ ಸ್ವರೂಪನು ನಾನು. ನಿಮಿತ್ತವಾಗಿ ನೀನು ನನಗೆ ಸಹಾಯಕನಾಗು. ಯುದ್ಧ ರಂಗದಲ್ಲಿ ಜಯಶೀಲನಾಗಿ ಕೀರ್ತಿ ಗಳಿಸುವಂತೆ ಮಾಡುವನು ಪಾರ್ಥ. ಎಂತಹ ಭಯಾನಕ ರೂಪವನ್ನು ಕರುಣಾಮಯಿ. ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು ಪರಮಾತ್ಮ. ಎನ್ಮನವು ಚಂಚಲದಿ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯಿತು ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿದಾರಿಯೇ ಗಿರಿದಾರಿ, ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನ್ನು ಪಾಮರನನ್ನೋಳು, ಮಾಡು ಕೃಪೆಯನ್ನು ಪಾಮರನನ್ನೋಳು. ಭೀಕರ ರೂಪದ ಬೇಗೆಯ ಸಹಿತೆನು, ಭೀಕರ ರೂಪದ ಬೇಗೆಯ ಸಹಿತೆನು. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ.
ವಾದ ನನ್ನ ಸೌಮ್ಯಮೂರ್ತಿಯ ದರ್ಶನ ಬಾಣವನು ತೆಗೆದುಕೋ ಧನುಬಾಣಗಳನ್ನು ಮಲಗಿಸು ಸಮರಗೀತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ